ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗಣಿತದ 3ನೇ ತರಗತಿಗೆ ಸ್ವಾಗತ. ನಾವು ಹೋದ ತರಗತಿಯಲ್ಲಿ ನೋಡಿದ್ವಿ ವ್ಯಾಸ ಹಾಗೂ ತ್ರಿಜ್ಯದ ಮೂಲಕ ಮೇಲ್ಮೈ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಅಂತ. ಇಂದಿನ ತರಗತಿಯಲ್ಲಿ ನಾವು ತ್ರಿಜ್ಯವುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಆಲ್ರೆಡಿ ನಮಗೆ ತ್ರಿಜ್ಯಗಳನ್ನ ಕೊಟ್ಟಿರ್ತಾರೆ. ಈ ತ್ರಿಜ್ಯಗಳ ಮೂಲಕ ನಾವು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈ ಪ್ರಶ್ನೆಗಳು 2026 ಶಿಕ್ಷಕರ ನೇಮಕಾತಿ, ಮೆಂಟಲ್ ಎಬಿಲಿಟಿ ಹಾಗೂ SSC GD ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇಂತಹ ಮೆಥಡ್ ಮೇಲೆ ನಿಮಗೆ ಇಂತಹ ಪ್ರಶ್ನೆಗಳನ್ನ ಎಲ್ಲ ಪರೀಕ್ಷೆಗಳಲ್ಲೂ ಕೇಳುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾದರೆ ಮೊದಲನೇದು, ಈ ಕೆಳಗಿನ ತ್ರಿಜ್ಯಗಳೆಲ್ಲ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದೆ. ಫಸ್ಟ್ 10.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ತ್ರಿಜ್ಯ 10.5 ಸೆಂಟಿಮೀಟರ್. ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ಇದು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ನಾನು ನಿಮಗೆ ಹೋದ ತರಗತಿಯಲ್ಲಿ ಹೇಳಿದ್ದೆ ಪೈ ಬೆಲೆ 22/7 ಅಥವಾ 3.14 ಅಂತ. ನಿಮಗೆ ಯಾವುದು ಮಾಡೋದಕ್ಕೆ ಅನುಕೂಲ ಆಗುತ್ತೋ ಅದನ್ನ ಆ ವ್ಯಾಲ್ಯೂನ ನೀವು ಇಲ್ಲಿ ತಗೊಂಡು ಮಾಡ್ಬೋದು. ಫಸ್ಟ್ ಆ 4ನ ಹಾಗೆ ಇಟ್ಕೊಳ್ಳಿ, ಇಂಟು ಪೈ ಬೆಲೆನ ನಾನಲ್ಲಿ 3.14 ಅಂತ ತಗೊಳ್ತೀನಿ. ಹಾಗೆ ನೆಕ್ಸ್ಟ್ ಇಂಟು r² ಅಂತ ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಅಂದರೆ ತ್ರಿಜ್ಯ 10.5 ಸೆಂಟಿಮೀಟರ್ ಇದೆ. r² ಅಂದರೆ ನಾವು 10.5 ಸೆಂಟಿಮೀಟರ್ನ 2 ಸರಿ ತಗೋಬೇಕು. 10.5 ಇಂಟು 10.5 10.5. ಇಲ್ಲಿ 4 ಇಂಟು 3.14ನ ಇಂಟು ಮಾಡಬೇಕು. ಹಾಗೆ 10.5 ಇಂಟು 10.5ನ ಇಂಟು ಮಾಡಬೇಕು. ಇಲ್ಲಿ 3.14ನ ಇಂಟು ಮಾಡಿದರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಇಂಟು 3.14ನ ಮಾಡಿದರೆ 12.56 ಬರುತ್ತೆ. ಹಾಗೆ ಇಂಟು 10.5 ಇಂಟು 10.5 ಇಂಟು ಮಾಡಿದರೆ 110.25 ಬರುತ್ತೆ. ಈಗ ಇವೆರಡನ್ನು ಇಂಟು ಮಾಡಬೇಕು. 12.56 ಇಂಟು 110.25ನ ಇಂಟು ಮಾಡಿ. ಇಂಟು 110.25ನ ಇಂಟು ಮಾಡಿದರೆ 1384.74 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್. ಎಲ್ಲರೂ ಮಾಡಿದಿರಿ ಅನ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಮಾಡಿದ್ದು ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಒನ್. ಇಲ್ಲೂ ಕೂಡ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರ್ಕೋಬೇಕು. 4πr². ನೆಕ್ಸ್ಟ್ ಈಕ್ವಲ್ ಟು ಇದೇ ಸೇಮ್ ಮೆಥಡಲ್ಲೇ ಮಾಡಬೇಕು. ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ಈ 4ನ್ನ ಹಾಗೆ ತಗೊಳ್ಳಿ. ಪೈ ಬೆಲೆ 22/7 ಇಂಟು r² ಅಂದರೆ ಈ 14ನ 2 ಸರಿ ತಗೋಬೇಕು. 14 ಇಂಟು 14. ಓಕೆ, ನೆಕ್ಸ್ಟ್ ಇಲ್ಲಿ 7 1 7 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿರೋ ವ್ಯಾಲ್ಯೂಗಳನ್ನ ಕೆಳಗಡೆ ತಗೊಳ್ಳಿ. 4 ಇಂಟು 22 ಇಂಟು 2 ಇಂಟು 14. ಈ 4 ಇಂಟು 22 ಮಾಡಿ ಎಷ್ಟು ಬರುತ್ತೆ ವ್ಯಾಲ್ಯೂ? 88. ನೆಕ್ಸ್ಟ್ ಇಂಟು 2 ಇಂಟು 14 ಎಷ್ಟು ಬರುತ್ತೆ ವ್ಯಾಲ್ಯೂ? 28. ಈ ಎರಡನ್ನು ಇಂಟು ಮಾಡಿ. 88 ಇಂಟು 28. ಈ ಎರಡನ್ನ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? 2464 cm². ಹಾಗಾದರೆ ನಾನು ಮಾಡಿರೋ 2 ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಅಥವಾ SSC GD ಈ ಪರೀಕ್ಷೆಗಳಲ್ಲಿ ಏನಾದರೂ ಈ ಮೆಥಡ್ ಮೇಲೆ ಕ್ವಶನ್ಗಳನ್ನ ಕೇಳಿದರೆ ಇದೇ ಮೆಥಡಲ್ಲಿ ನೀವು ಸಾಲ್ವ್ನ ಮಾಡಬೇಕು. ಸೇಮ್ ಮೆಥಡ್, ಫಾರ್ಮುಲಾ, ಹಾಗೆ ಆ ಫಾರ್ಮುಲಾಗೆ ವ್ಯಾಲ್ಯೂಗಳನ್ನ ಹಾಕ್ಕೊಂಡು ಈ ಥರ ಇಂಟು ಹಾಗೆ ಡಿವೈಡೆಡ್ ಬೈ ಮಾಡೋ
ಕಡೆ ಡಿವೈಡೆಡ್ ಬೈ ಮಾಡಿದರೆ ಆನ್ಸರ್ಗಳು ನಿಮಗೆ ಕರೆಕ್ಟಾಗಿ ಬರುತ್ತೆ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.